ಪರತು ಅದು ನಿಮ್ಮ ಮನಸ್ಸು ಮರ್ಕಟ ಮಂಗ್ಯ ಅದು ಮಾತ್ರ ಅದರ ಬಡಿ ಬಿಡೋದಿಲ್ಲ. ಅದ್ರ ಕೈಯ ಸಿಕ್ಕಿರ್ತಾರೆ. ಗೊತ್ತಿತ್ತು ರೀ, ನಮಗೂ ತಿಳಿದಿತ್ತು ರೀ, ಸುಳ್ಳು ಹೇಳೋದ ಕೆಟ್ಟ ಗೊತ್ತಿಲ್ಲ ಯಾರಿಗೆ, ಸರಿ ಬಿಡೋದ ವಿಷಯ ಹಾಡ ಗೊತ್ತಿಲ್ಲ, ಗೊತ್ತದ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಪರತು ಮನಸ್ಸು ಅವನ ಮ್ಯಾಲ ಇಷ್ಟು ಕಬ್ಜಾ ಮಾಡ್ಯಾರ, ಅದರ ಕೈಯ ಸಿಕ್ಕ ಮನಸ್ಸು ಕೈ ಸಿಕ್ಕವರು ಮಂಗ್ಯ. ಮನಸ್ಸು ಯಾರು ಮಾತು ಕೇಳ್ತದೋ ಅವ್ರು ಮಾತು ಅದಕ್ಕೆ ಪುಣ್ಯ ಆಗ್ತದೆ. ಅವ್ರದ್ದು ನೋಡಪ್ಪ ನಮ್ಮ ಎಷ್ಟು ಜೀವ ಮಾಡ್ಕೊಳ್ಳಿ, ಇಂಥ ಶರೀರಕ್ಕಿಂತ ಹೆಚ್ಚಿನ ಶರೀರ ಕಿಮ್ಮತ್ತಿನ ಶರೀರ ಇದಕ್ಕೆ ಕಿಮ್ಮತ್ತೇ ಇಲ್ಲ ನೋಡು. ಇದಕ್ಕೆ ಕಿಮ್ಮತ್ತ, ಇದು ಕಿಮ್ಮತ್ತ ಏನು ಲಾಖದ, ಏನು 2 ಲಾಖದ, ಏನು 10 ಲಾಖ, ಎಷ್ಟು ಏನು ಕೋಟಿ, 2 ಕೋಟಿ ಇದು ಕಿಮ್ಮತ್ತು. ಎಲ್ಲರಿಗೆ ಕಿಮ್ಮತ್ ಕೊಡ್ತೀರಿ, ಮನೆ ಕಿಮ್ಮತ್ ಕೊಡ್ತೀರಿ, ಆನೆ ಕಿಮ್ಮತ್ ಕೊಡ್ತೀರಿ, ರತ್ನ ಮುತ್ತಿನ ಕಿಮ್ಮತ್ ಕೊಡ್ತೀರಿ. ಇದು ಕಿಮ್ಮತ್ ಯಾವಾಗ ಕಟ್ಟದ ಇರ್ತಕ್ಕ ಇಲ್ಲ. ಇದ್ರ ಕಿಮ್ಮತ್ ಯಾರು ಕಟ್ಟಿಲ್ಲ. ಯಾಕೆ ಅಷ್ಟು ಕಿಮ್ಮತ್ ಇಲ್ಲದ, ಅಷ್ಟು ಕಿಮ್ಮತ್ ಇಲ್ಲ. ಇದು ಪರೀಕ್ಷೆ ಯಾರೋ ರಾಜ ಅಂತಕ್ಕೆ ಯಾರೋ ಬಂದ್ರಂತ, ರತ್ನ ತಗೊಂಡು ಬಂದ್ರಂತ, ರತ್ನ ಬಂದ್ಬಿಡ ಅವ್ರಂತ ಬೀಳ್ಕೊಂಡು ಇದು ಕಿಮ್ಮತ್ ಮಾಡ್ರಿ ಅದು. ಅವ್ರ ಕಿಮ್ಮತ್ 1 ಕೋಟಿ 2 ಕೋಟಿ ಕಿಮ್ಮತ್. ಅದು ಮಾರಾಟ ಬಂದವರಂತ ಬಂದ ತೋಟಕ್ಕೆ ರಾಜರಂತ ಮತ್ತು ಅವರಂತೆ ಗಿಂತ ಕಿಮ್ಮತ್ ಕಟ್ಟಿದ್ರು. ಅವ್ರ ಮಗಕ್ಕೆ ಒಂದು ಸ್ವಾಮಿ ಕೊಂಚ ನಿಂತರು. ನೀವು ಮಾರಾಟ ಬಂದ ಕಿಮ್ಮತ್ ಕಟ್ಟಿದ್ವಿ, ಕರೆಕ್ಟ್ ಅದ. ಏನು ಕಿಮ್ಮತ್ ಕರೆಕ್ಟ್ ಕಿಮ್ಮತ್ ಕಟ್ಟಿದ್ವಿ ಅದು ಆ ಶಾಣೆ ಇದ್ದರು. ಒಬ್ಬ ಸಾರ್ವಭೌಮರು ನಿಂತವರು, ಆ ಶಾಣೆ ಇದ್ದರು, ಅದು ಶಾಣೆ ಅಂತ ಬೆಂಕಿ ಹಚ್ಚೋದು. ಯಾಕೆ ರತ್ನದ ಕಿಮ್ಮತ್ ಕಟ್ಟದ ಮನುಷ್ಯನ ಕಿಮ್ಮತ್ ಕಟ್ಟೋದಿಲ್ಲ. ಮುಕ್ತರಿಗೆ ಈ ಜನ್ಮದೊಳಗೆ ಪರಮಾತ್ಮನ ಪ್ರಾಪ್ತಿ ಆಗಿದ್ರು, ಅದರ ಕಿಮ್ಮತ್ ಕಟ್ಟೋದು, ಇದ್ರ ಕಿಮ್ಮತ್ ಜಗತ್ತಿನೊಳಗಿಲ್ಲ. ಇದು ಗೊತ್ತಾಗಿಲ್ಲ ಮಳೆಯ ಅಂಕಗಳು ಬರ್ತದೆ ಬರ್ತಾರೆ. ರತ್ನೊಳಗೆ ಮತ್ತೊಂದು ಹಾಕ್ಬೇಕು, ಇದು ಬರ್ತದೆ, ಸೇರಿ ಬರ್ತಾರೆ. ಇದ್ರ ಕಿಮ್ಮತ್ ಕಟ್ಟೋದು, ಇದು ಕಂಪ್ಲೇಸ್ ಅದ. ಇದು ಕಿಮ್ಮತ್ ಇಲ್ಲಿ ತನಕ ಯಾರು ಕಟ್ಟಿಲ್ಲ. ಕಟ್ಟಾಗ ಹೊರಗೆ ಅಮೂಲ್ಯ. ಏನು ಪುಣ್ಯಾತ್ಮರೇ, ಇಂಥ ಶರೀರ ಬಂದಾಗ ಕಾಂಚ ಮೂಲೆಯಲ್ಲಿ ಕುಳಿತು ಮನೆಯಲ್ಲಿ